ಇವತ್ತೊಂದು ಕ್ಯಾಪ್ಸಿಕಮ್ ರೈಸ್ ಮಾಡುವ. ಇದಕ್ಕೆ ಎಂತೆಲ್ಲ ಬೇಕಂದರೆ ಸಾಸಿವೆ, ಜೀರಿಗೆ, ಬೇವಿನೆಲೆ, ಶೇಂಗಾ ಬೀಜ, ಕಡಲೆಬೇಳೆ, ಮೆಣಸಿನ್ಕಾಯಿ, ನೀರುಳ್ಳಿ, ಅರಿಶಿನ ಪುಡಿ, ಕ್ಯಾಪ್ಸಿಕಮ್, ನಿಂಬೆಹಣ್ಣು, ತೆಂಗಿನೆಣ್ಣೆ, ಉಪ್ಪು. ಬಾಣಲಿ ಬೆಚ್ಚಿ ತೆಂಗಿನ ಎಣ್ಣೆ ಹಾಯ್ಕಣಿ. ಒಂದು ಸ್ವಲ್ಪ ತೆಂಗಿನ ಎಣ್ಣೆ ಅಲ್ದಿರ ಬೇರೆ ಎಣ್ಣೆ ಯಾವ್ದಾದ್ರು ಸನ್ಫ್ಲವರ್ ಯಾವ ಎಣ್ಣೆ ಹಾಯ್ಕೊಂಡ್ರು ಅಡ್ಡಿಲ್ಲ. ನಾವು ತೆಂಗಿನ ಎಣ್ಣೆ ಹಾಕತ್ತೆ. ಎಣ್ಣೆ ಬಿಸಿ ಆರ್ಕುಳೆ ಸಾಸಿವೆ ಒಂದು ಸ್ವಲ್ಪ, ಜೀರಿಗೆ, ಒಂದು ಸ್ವಲ್ಪ, ಕಡಲೆಬೇಳೆ ಒಂದು ಸ್ವಲ್ಪ, ಆಮೇಲೆ ಶೇಂಗಾ ಬೀಜ ಹಾಕ್ಕೊಂಡು ಎಲ್ಲ ಒಂಚೂರು ಲಾಯ್ಕ್ ಮಾಡಿ ಮಗ್ಸ್ಕೊಂಡು ಬೇವಿನಲ್ಲಿ ಹಾಕ್ಕೊಂಡು ಅದಕ್ಕೀಗ ಇದನ್ನು ಲಾಯ್ಕ್ ಮಾಡಿ ಮಗ್ಸಿ ಶೇಂಗಾ ಬೀಜ ಒಂಚೂರು ಲಾಯ್ಕ್ ರೋಸ್ಟ್ ಆಗಲಿ. ನೀರುಳ್ಳಿ ಹಾಕ್ಕೊಂಡು ಈಗ ಸಾಕು ಶೇಂಗಾ ಬೀಜ ಇದ್ದದ್ದು. ನೀರುಳ್ಳಿ ಸ್ವಲ್ಪ ಫ್ರೈ ಆಪಲವರಿಗೆ ಹೊರ್ಕೊಂಡು ಆಮೇಲೆ ಕ್ಯಾಪ್ಸಿಕಮ್ ಹಾಕಿ. ಈಗ ಕ್ಯಾಪ್ಸಿಕಮ್ಮು ಅಷ್ಟೇ ತೀರಾ ಫುಲ್ಲು ಮೆತ್ತಗೆ ಹಾಯ್ಕೊಂಡಳಿ ಇಲ್ಲ, ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಗುದ್ದಿ ಬೆಚ್ಕೊಂಡದ್ದು ಅದನ್ನು ಹಾಕಿ ಲಾಯ್ಕ್ ಮಾಡಿ ಹೊರ್ಕಣಿ. ಉಪ್ಪು ಹಾಯ್ಕಣಿ ಈಗ ರುಚಿಗೆ ಎಷ್ಟು ಬೇಕಂದೇಳಿ ಎಲ್ಲ ಲಾಯ್ಕ್ ಮಾಡಿ ಮಿಕ್ಸ್ ಮಾಡ್ಕಣಿ. ಹಿಂಗೆ ನಿಂಬೆ ಹಣ್ಣು ಈಗ ಇದಕ್ಕೆ ಹಿಂಡಿ. ಈಗ ಒಂದು ಇಡೀ ನಿಂಬೆ ಹಣ್ಣು ಹಿಂಡ್ಲಕ್ಕ ಅಡ್ಡಿಲ್ಲ. ಒಂಚೂರು ಉಪ್ಪು ಅರಿಶಿನ ಪುಡಿ ಹಾಕಿ ಬೇಯಿಸ್ಕೊಂಡದ್ದು ಅನ್ನನ ಇದಕ್ಕೆ ಹಾಕಿ ಲಾಯ್ಕ್ ಮಾಡಿ ಮಿಕ್ಸ್ ಮಾಡ್ಕಣಿ. 8 ಲೋಟ ಅಕ್ಕಿ ಹಾಕಿದೆ. ಎಷ್ಟು ಬೇಗ ಇದಿಷ್ಟು ಇದಕ್ಕೆ 8 ಲೋಟ ಅಕ್ಕಿ ಸಾಕತ್ತು. ಲಾಯ್ಕ್ ಮಾಡಿ ಮಗ್ಚ್ಕಣಿ. ಪೂರ್ತಿ ಮಿಕ್ಸ್ ಮಾಡ್ಕಣಿ ಲಾಯ್ಕ್ ಮಾಡಿ.